ಗುಡ್ ಈವ್ನಿಂಗ್ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಹೊಸ ಕ್ಯಾಂಪಿಂಗ್ ವ್ಲಾಗ್ನಾಗ ಎಲ್ಲರಿಗೂ ಸುಸ್ವಾಗತ. ಸೊ ನಾವೆಲ್ಲಿದ್ದೀವಪ್ಪ ಅಂತಂದರೆ ಕ್ಯಾಂಪಿಂಗ್ ಲೊಕೇಶನ್ ಕಡೆ ಬಂದೀವಿ. ಇಲ್ಲಿ ಟಾಪ್ ಮೇಲೆ ಹೋಗ್ಬೇಕಲ್ಲಿ. ಇದೆಲ್ಲ ಮಸ್ತ್ ಕೊಪ್ಪಳ ಸಿಟಿ. ಆ್ಯಂಡ್ ಈಗೇನಪ್ಪ ಅಂತಂದ್ರೆ ಎಲ್ಲರೂ ಆಲ್ಮೋಸ್ಟ್ ಥಿಂಕ್ ಮಾಡ್ತಿರ್ತೀರಿ ಕ್ಯಾಂಪಿಂಗ್ ಏನು ಆರಾಮ್ ಈಸಿ, ಯಾರಾದರೂ ಮಾಡ್ಬಿಡ್ತಾರೆ ಹಂಗೆ ಹಿಂಗೆ, ಅದೇನು ಟೆಂಟ್ ಹಾಕೋದು, ಊಟ ಮಾಡೋದು, ವಾಪಸ್ ಬಂದ್ಬಿಡೋದು. ಸೊ ಗಾಡಿ ಎಲ್ಲಿ ತನಕ ಹೋಗುತ್ತೆ ಅಲ್ಲಿ ತನಕ ಕ್ಯಾಂಪಿಂಗ್ ಈಸಿ. ಯಾವಾಗ ಗಾಡಿ ಎಲ್ಲಿ ಸ್ಟಾಪ್ ಆಗುತ್ತಾ ಅದ್ರ ಮೇಲೆ ನಾವು ಲಗೇಜ್ ತೊಗೊಂಡು ಮ್ಯಾಲೆ ಹೋಗೋದೇನದಲ್ಲ ಅದು ಭಾಳ ಟಫ್. ಸೊ ನಂದು ವಿನಾಯಕ ಅಲ್ಲಿ ಕೂತಾನೆ. ಎಲ್ಲಿದ್ದಾನಪ್ಪ ಅಂತಂದ್ರೆ ಇಲ್ಲಿ ಕೂತಾನ, ಅವ್ನು ಕಾಲಿದ್ದು ಇಲ್ಲಿ. ಸೊ ಇಬ್ಬರದು ಹಾಲತ್ತು ಭಾಳ ನೀವು ನೋಡಿರ್ಬೋದು ನಮಗೆ ಎಷ್ಟು ಸ್ಟ್ರೆಸ್ ಆಗಿರೋದಪ್ಪ ಅಂತಂದ್ರೆ. ಸೊ ಅಷ್ಟು ಈಸಿ ಅಲ್ಲ ಕ್ಯಾಂಪಿಂಗ್. ಆ್ಯಂಡ್ ಅದ್ರೊಳಗೆ ಕ್ಯಾಂಪಿಂಗ್ನಾಗ ಏನು ದೊಡ್ಡ ಚಾಲೆಂಜಸ್ ಬರ್ತಾವಲ್ಲ ಅವನ್ನ ತೊಗೊಂಡು ಹೋಗೋದಂತೂ ಇನ್ನೂ ಟಫ್. ಯಾಕಪ್ಪ ಅಂತಂದ್ರೆ ಯಾವಾಗ ಏನು ಹೆಂಗಾಗತ್ತೆ ಹೇಳಿಕ್ಕೆ ಬರೋಂಗಿಲ್ಲ. ಕೆಲವೊಂದು ಟೈಮ್ನಾಗ ನಾವು ಸ್ಯಾಂಡಲ್ ಹಾಕೊಂಬಂದ್ರೆ ಸ್ಯಾಂಡಲ್ ಹರಿತಾವು, ಬ್ಯಾಗ್ ಇದ್ರೆ ಆ ವೇಟಿಗೆ ಲಗೇಜ್ ಬ್ಯಾಗ್ ಹರಿತಾವು. ಸೊ ನಮ್ಮದು ಹಂಗೆ ಒಂದು ಆಗ್ಯದ. ಈ ಬಾಟಲ್ ಅಲ್ಲಿ ವಿನಾಯಕನ ಕಡೆ ಇನ್ನೊಂದು ಬಾಟಲ್ ಅದು, ಅವು ಎರಡು ತುಂಬ್ಕೊಂಬಂದಿದ್ದೀವಿ ಆಲ್ರೆಡಿ. ಒಂದಂತರೂ ಅದು ಫಸ್ಟ್ ಏನು ಕ್ಯಾಂಪಿಂಗ್ ಮಾಡಿದ್ವಲ್ಲ ಅಲ್ಲೇ ಸ್ವಲ್ಪ ಹೋಲ್ ಆಗಿ ಅದೆಲ್ಲ ಲೀಕ್ ಆಗ್ಲಿಕತ್ತಿತ್ತು. ಬಟ್ ಈ ಕ್ಯಾಂಪಿಂಗ್ನಾಗ ನೋಡ್ರಿ ಇದು ಒಂದು ಬಾಟಲ್, ಇದು ಒಂದು ಅದೊಂದು ಎರಡು ತುಂಬ್ಕೊಂಡಿವಿ. ಬಟ್ ಅದಂತರೂ ಲೀಕ್ ಆಗ್ಲಿಕತ್ತಿತ್ತು. ಹೋಗ್ಲಿ ಇದರ ಫುಲ್ ಇರ್ತಪ್ಪ ಅಂತಂದ್ರೆ ಇದು ಜಸ್ಟ್ ಕೆಳಗಡೆ ಇಟ್ಟು ಅಲ್ಲಿ ಕೆಳಗೆ. ಅವಾಗ ಇಲ್ಲಿ ಏನು ಆಗ್ಬಿಡೋದಪ್ಪ ಅಂತಂದ್ರೆ ಇಲ್ಲೂ ಕೂಡ ಹೋಲ್ ಆಗ್ಬಿಡೋದ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡ್ರಿ ಇದು ಒಂದು ಬಾಟಲ್. ಇದ್ರೊಳಗೆ ನಾವು ಅಡುಗೆ ಮಾಡ್ಬೇಕು, ಇದ್ರೊಳಗೆ ನಾವು ಕುಕ್ಕಿಂಗು ಮಾಡ್ಬೇಕು, ಮತ್ತು ಅಲ್ಲಿ ಅದ್ರೊಳಗೆ ಒಂದು ಸ್ವಲ್ಪ ಹೆಂಗೆ ಮಾಡಿ ಮ್ಯಾನೇಜ್ ಮಾಡ್ಕೊಂಡು ಈಗ ಕ್ಯಾಂಪಿಂಗ್ ಮಾಡ್ಬೇಕು. ಆ್ಯಂಡ್ ಇದು ಏನದಲ್ಲ ಇದು ಭಾಳ ವೇಟ್ ಇರೋದು. ಇದು ಟೆಂಟ್ ಒಂದು, ಆಮೇಲೆ ಇದು ಒಂದು ಆಲ್ಮೋಸ್ಟ್ ಇವೆರಡು ಸೇರಿದ್ರೆ ಒಂದು 8-10 kg ಆಗ್ಬೋದು. ಆಮೇಲೆ ಅದೊಂದು ಬಾಟಲ್, ಅದು ಒಂದು 6 to 7 ಲೀಟರ್. ಅದು ಇಷ್ಟೆಲ್ಲ ತೊಗೊಂಡು ಅದು ರೋಡ್ ಅದು ಆ್ಯಕ್ಚುಲಿ ನಿಮ್ಗೆ ತೋರಿಸ್ತೀನಿ ಎಷ್ಟು ಹೈಟ್ ಬಂದೀವಿ ಅಂತ. ಇನ್ನೂ ಹೈಟ್ ಹೋಗ್ಬೇಕು. ಆ ರೋಡ್ ಅದಲ್ಲ ಇಲ್ಲಿ, ಇದೇನು ರೋಡ್ ಅದಲ್ಲ, ಇಲ್ಲಿಂದ ತೊಗೊಂಬಂದು ನಮ್ಮ ಗಾಡಿ ಈ ಸೈಡ್ ಬಿಟ್ಟಿದ್ದೀವಿ. ಸೊ ಇಲ್ಲಿಂದ ಇಷ್ಟು ಹೈಟ್ ತೊಗೊಂಬಂದು ಮತ್ತು ಇನ್ನು ನೀವೇನು ಹಿಂದೆ ಮ್ಯಾಲೆ ಒಳ್ಳೆಯ್ತಾರಲ್ಲ ಅಷ್ಟು ಟಾಪ್ ಹೋಗ್ಬೇಕು. ಅಷ್ಟು ಈಸಿ ಇಲ್ಲ ಕ್ಯಾಂಪಿಂಗ್. ಸೊ ನಾವಂತ್ರ ಅಡ್ವೆಂಚರು, ಈ ರೀತಿ ಕ್ಯಾಂಪಿಂಗ್ ಮಾಡೋದು ಇವೆಲ್ಲ ಭಾಳ ಇಷ್ಟ. ಸೊ ಹಾಗಾಗಿ ಮಾಡ್ತೀವಿ. ಸೊ ಅದಕ್ಕೆ ಫುಲ್ ಈ ವಿಡಿಯೋನ ಫುಲ್ ನೋಡಿರಿ. ಇಷ್ಟ ಆದ್ರೆ ಲೈಕು ಮಾಡಿರಿ, ಹಂಗೆ ಹೆಂಗೆ ಅನ್ನಿಸ್ತಂತ ಕಮೆಂಟು ಮಾಡಿರಿ. ಅಷ್ಟು ಈಸಿ ಇಲ್ಲ ಗುರು, ಲೈಫ್ ಅಷ್ಟು ಈಸಿ ಇಲ್ಲ. ಮಸ್ತ್ ಎಂಜಾಯ್ ಮಾಡೋಣ ಅಂತ ಇನ್ನೂ ಮ್ಯಾಲೆ ಹೋಗ್ಬೇಕು. ಬರ್ರಿ ಸೀದಾ ಮ್ಯಾಲೆ ಹೋಗಿ ಸಿಗ್ತೀನಂತ. ಸ್ವಲ್ಪ ಒಂದು 5 ನಿಮಿಷ ರೆಸ್ಟ್ ತೊಗೊಂಡು ಆಲ್ರೆಡಿ 5 o'clock ಆಯ್ತು. ನಾವು 3:30ಗೆ ಬಿಟ್ಟಿದ್ವಿ. ಸೊ ಸ್ಟಾಪ್ ಮಾಡ್ಕೋತ ಹೊಂಟಿವಿ ಮ್ಯಾಲೆ. ಇನ್ನೂ ಮ್ಯಾಲೆ ಹೋಗಿ ಕಟ್ಗೆ ಎಲ್ಲ ಹುಡುಕ್ಬೇಕು. ಬರ್ರಿ ಮ್ಯಾಲೆ ಹೋಗಿ ಸಿಗ್ತೀನಂತೆ. ಸೊ ಗಾಯ್ಸ್ ಫೈನಲಿ ಕೆಳಗಿಂದ ಆಲ್ಮೋಸ್ಟ್ 1-1.5 ತಾಸು ಫುಲ್ ಮೆಹನತ್ ಮಾಡಿ ಈ ಒಂದು ಪ್ಲೇಸಿಗೆ ಬಂದೀವಿ. ಇನ್ನು ಮ್ಯಾಲೆ ಹೋಗೋದಿತ್ತು ಆ್ಯಕ್ಚುಲಿ, ಅಲ್ಲೇ ಅಷ್ಟು ಪ್ಲೇಸ್ ಸ್ಯಾಟಿಸ್ಫೈ ಆಗಿಲ್ಲ. ಹಾಗಾಗಿ ಇಲ್ಲೇ ಕೆಳಗನ ಮಾಡ್ಬೇಕು. ಇಲ್ಲೆಲ್ಲ ಮಸ್ತ್ ಫ್ಲ್ಯಾಟ್ ಅದ, ಹಾಗಾಗಿ ಇಲ್ಲಿ ಟೆಂಟ್ ಹಾಕ್ಬೇಕು. ಬರ್ರಿ ಟೆಂಟ್ ಹಾಕೋಣಂತ. ಅಂತೂ ಇಂತೂ ಇಷ್ಟೋ ತನ ಎಲ್ಲ ಏನು ಮೆಹನತ್ ಮಾಡಿದ್ವಲ್ಲ ಗೈಸ್, ನಾವು ಹಾರ್ಡ್ ವರ್ಕ್ ಮಾಡಿದ್ವಿ, ಕೆಳಗಿಂದ ಹೊತ್ಕೊಂಡ್ಬಂದ್ವಿ. ಫೈನಲಿ ನಾವು ಟೆಂಟ್ ಹಾಕಿವಿ ಇಲ್ಲಿ. ಈಗ ಫುಲ್ ದಣಗೊಂಬಿಟ್ಟಿವಿ, ಮಸ್ತ್
ಚಹಾ ಮಾಡ್ತೀವಿ. ಚಹಾ ಕುಡಿದ್ಮೇಲೆ ಕಟ್ಗೆ ಸ್ವಲ್ಪ ಹುಡುಕ್ತೀವಿ. ಹುಡುಕಿದ ಮೇಲೆ ಚಹಾ ಮಾಡ್ಬೇಕು. ಯಾಕಂದ್ರೆ ಫುಲ್ ಇದು ಒಂದು ರೀತಿ ಹೊಸ ಎಕ್ಸ್ಪೀರಿಯನ್ಸ್ ನಮ್ಮದು. ಯಾಕಪ್ಪ ಅಂತಂದ್ರೆ ನೀವು ಇಲ್ಲಿ ನೋಡ್ಬೋದು, ಈ ಸೈಡ್ ಎಲ್ಲ ಅಲ್ಲೆಲ್ಲ ಸರೌಂಡಿಂಗ್ ಗುಡ್ಡ, ಇದಷ್ಟು ಗುಡ್ಡ, ಇವನು ಗುಡ್ಡ, ಸರೌಂಡಿಂಗ್ ಗುಡ್ಡ ಗಾಯ್ಸ್. ಇದು ಒಂದೇ ಇಲ್ಲಿಂದ ವ್ಯೂ ಕಾಣುತ್ತಾ. ಉಳ್ಕಿದ್ದೆಲ್ಲ ಕಡೆ ಮನಿ ಇದ್ದಂಗೆ ಅದು. ಫುಲ್ ಮನಿ ಅಂದರೆ ಹೆದರಿಕಿಲ್ಲ. ಬಟ್ ಇದೆಲ್ಲ ನೋಡ್ರಿ ಹಿಂದೆಲ್ಲ ಇದು ಒಂದು ರೀತಿ ಹೊಸ ಎಕ್ಸ್ಪೀರಿಯನ್ಸ್. ಈ ಟೈಪ್ ಮಾಡಿಲ್ಲ, ಒಂದು ಓಪನ್ ಏರಿಯಾದಾಗ ಮಾಡಿ. ಫಸ್ಟ್ ಟೈಮು ಅಲ್ಲಿ ಅಶೋಕ್ ಶಿಲಾಶಾಸನ ಕಡೆ, ಅಲ್ಲಿ ಮಲ್ಲೇಶ್ವರ ಕಡೆ, ಕಮಲ್ ಸರ್ ಕಡೆ ಮಾಡಿದ್ವಲ್ಲ, ಅದೆಲ್ಲ ಓಪನ್ ಇತ್ತು ಮಸ್ತ್. ನೆಕ್ಸ್ಟ್ ಟೈಮ್ ನಾವು ರಿವರ್ ಕ್ಯಾಂಪಿಂಗ್ ಮಾಡಿದ್ವಿ, ಅದು ಓಪನ್. ಬಟ್ ಈ ಸಲ ಏನು ಮಾಡಿತ್ತು, ಅದು ಡಿಯೋ ಮಾಡ್ಲಿತ್ತೀನಿ. ಪವನ್ ಬರ್ಲಿಕ್ಕೆ ಆಗಿಲ್ಲ, ಸ್ವಲ್ಪ ಕೆಲಸದಿಂದ ಅವ ಬರಂಗಿಲ್ಲ ಅಂದ. ಹಾಗಾಗಿ ನಾವಿಬ್ಬರು ಈ ಸಲ ಡಿಯೋ ಕ್ಯಾಂಪಿಂಗ್ ಆಗುತ್ತೆ. ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನಿಮ್ಮ ಮುಂದೆ ಹೇಳ್ತೀವಿ. ಸೊ 2 ಕ್ಯಾಂಪಿಂಗ್ ಮಾಡಿದ್ವಲ್ಲ, ಅದ್ರ ಎಕ್ಸ್ಪೀರಿಯನ್ಸ್ ನನಗಂತೂ ಮಸ್ತ್ ಇತ್ತು. ವಿನಾಯಕ ಕೇಳೋಣ ಹೆಂಗದ ಅಂತೇಳಿ. ವಿನಾಯಕ ಎಂದ ಅನಿಸುತ್ತೆ, ಏಕ್ದಮ್ ಒಂಥರ ನೆಮ್ಮದಿ ಸಿಗುತ್ತೆ. ಮನೆಯಾಗಿದ್ದಷ್ಟು ನೆಮ್ಮದಿ ಎಲ್ಲಿ ಸಿಗೋಲ್ಲ. ಕ್ಯಾಂಪ್ ಮಾಡ್ರಿ, ನೀವು ಕ್ಯಾಂಪ್ ಮಾಡ್ರಿ ಗೊತ್ತಾಗುತ್ತೆ ಏನು ನೆಮ್ಮದಿ ಅನ್ನೋದು. ಸೊ ಆರಾಮ್ ಈಸಿ ಅಲ್ಲ ಕ್ಯಾಂಪ್ ಮಾಡೋದು. ಏನಪ್ಪ ಗುಡ್ಡ ಹತ್ತಿದ್ದೀವಿ, ನಡಿತೀವಲ್ಲ ಎಲ್ಲ ಅಷ್ಟು ಕೆ ಜಿ ಅದು ಏನು 7-8 kg ಬ್ಯಾಗ್ ಹೊತ್ಕೋಬೇಕು, ಟೆಂಟ್ ಹೊತ್ಕೋಬೇಕು, ಅಡುಗೆ ಸಾಮಾನು ತೊಗೋಬೇಕು, ಮೇನ್ ನೀರು ಅಡುಗೆ ಇಲ್ಲ ಅಂದ್ರೆ ನಡೀತದ. ಇವತ್ತು ಅದ್ರಾಗ ನೀರಿಂದು ಇಷ್ಟು ಉಳ್ದವ್ ನೀರು ಅಲ್ಲಿಂದ ತೊಗೊಂಬಂದ್ವಿ. ಫುಲ್ ತಂದಿದ್ವಿ. ಇದು ಒಂದು ಇಲ್ಲಿ ತೂತಾಗೈತಿ, ಇನ್ನೂ ಒಂದು ಅಲ್ಲೇ ಅದ ಗಾಯ್ಸ್, ತೂತಾಗೈತಿ. ಇನ್ನೂ ಒಂದು ಆ್ಯಕ್ಚುಲಿ ಅಲ್ಲೇ ಉಳಿದದ. ಇನ್ನು ನಾವು ಇಷ್ಟು ಟಯರ್ಡ್ ಆಗಿಬಿಟ್ಟಿವಿ. ಅದು ಹೊತ್ಕೊಂಡ್ ಬರೋದ್ರಾಗ ನಾವು ಎಲ್ಲ ಟಿ ಶರ್ಟ್ ಎಲ್ಲ ಸ್ವೆಟ್ ಆಗಿ ಸ್ಮೆಲ್ ಬರ್ಲಿಕ್ಕೆ ಹತ್ಬಿಡೋದು ಆ ಪರಿ ಆಗ್ಯದ. ಬಟ್ ಇಷ್ಟು ಹಾರ್ಡ್ ವರ್ಕ್ ಮಾಡಿದ್ಮೇಲೆ, ಇಷ್ಟು ಮೆಹನತ್ ಮಾಡಿದ್ಮೇಲೆ ಒಂದೇನು ಸುಕೂನ್ ಸಿಗುತ್ತಲ್ಲ, ಒಂದೇನು ಪೀಸ್ಫುಲ್ ಸಿಗುತ್ತಲ್ಲ, ಅದು ಇಂಥಲ್ಲಿ ಮಾತ್ರ ಸಿಗೋದು. ಇವಾಗ ಟೆಂಟ್ ಹಾಕಿವಿ, ಮಸ್ತ್ ಚಹಾ ಕುಡಿಯೋಣ. ಸ್ವಲ್ಪ ಸ್ನ್ಯಾಕ್ಸ್ ಗೀಸ್ ಎಲ್ಲ ತಂದೀವಿ, ಅದನ್ನು ಮಾಡೋಣ ಅಂತ. ಏನು ತಂದಿನಪ್ಪ ಅಂದ್ರೆ, ಈಗ ಮೋಸ್ಟ್ಲಿ ಸ್ವೀಟ್ ಕಾರ್ನ್ ತಂದೀವಿ. ಆಮೇಲೆ ತೋರ್ಸೋಬ ಅವರಿಗೆ ಸ್ವೀಟ್ ಕಾರ್ನ್ ತಂದೀವಿ, ಅದನ್ನು ಮಾಡೋಣ ಅಂತ. ಅದನ್ನು ತೋರಿಸ್ತೀನಿ. ಆದರೆ ಎಂಜಾಯ್ ಮಾಡಿರಿ, ಕ್ಯಾಂಪಿಂಗ್ ಎಲ್ಲ ಮಾಡಿರಿ, ಅಡ್ವೆಂಚರ್ ಮಾಡಿರಿ ಲೈಫ್ನಾಗ. ಸುಮ್ಮನೆ ಕುತ್ಕೊಂಡು ಓದು, ಆಮೇಲೆ ಯಾವುದೋ ಒಂದು ಸಾಫ್ಟ್ವೇರಿಗೆ ಹೋಗಿ ಇಂಜಿನಿಯರಿಂಗ್ ಮಾಡಿ ಅವೆಲ್ಲ ಮಾಡಿದ್ರೆ ಬರೀ ದುಡ್ಡು ಬರುತ್ತೆ, ಎಂಜಾಯ್ ಮಾಡ್ಲಿಕ್ಕಾಗಲ್ಲ. ಅಂದ್ರೆ ಪೀಸ್ ಇರಲ್ಲ, ನೆಮ್ಮದಿ ಇರಂಗಿಲ್ಲ. ಜಿಂದಗಿ ನಾ ಬೆಲೆಗೆ ದುಬಾರ. ಗಾಯ್ಸ್, ಈಗ ಆಲ್ಮೋಸ್ಟ್ ಇಲ್ಲಿ ನೋಡ್ಬೋದು ನೀವು, ಕಟ್ಟಿಗೆ ಇಷ್ಟು ಹಾಕಿವಿ, ಇಷ್ಟು ಇನಫ್ ಸಾಕು. ಬೇಕಂದ್ರೆ ಮತ್ತೆ ರಾತ್ರಿ ನಮ್ಮ ಕಡೆ ಅಂದ್ರೆ ಲೈಟಿಂದ ಏನು ಕಡಿಮೆ ಇಲ್ಲ, ಹಂಗಾಗಿ ಹೋಗಿ ತೊಗೊಂಬರ್ಬೋದು. ಜಗ್ಗಿ ಸಿಗ್ತಾವೆ ಇಲ್ಲಿ ಗುಡ್ದಾಗೇನು ಕಟ್ಟಿಗೆ. ಇಷ್ಟಂದ್ರೆ ಸಾಕು. ಈಗ ಎಲ್ಲ ಟೆಂಟ್ ಎಲ್ಲ ಹಾಕಿವಿ. ಆ್ಯಂಡ್ ಅವೆಲ್ಲ ಒಳಗಡೆ ಎಲ್ಲ ಶಿಫ್ಟ್ ಮಾಡಿ, ಏನದು ಒಳಗೆಲ್ಲ ಸ್ಯಾಟ್ರೇಟ್ ಮಾಡ್ಬೇಕಲ್ಲ, ಕೆಳಗೆಲ್ಲ ಮ್ಯಾಟ್ ಹಾಸಿ ಎಲ್ಲ ಮಸ್ತ್ ಮಾಡಿ. ಸೊ ಒಮ್ಮೆಲೆ ಚಹಾ ಮಾಡೋ ಮುಂದೆ ಸಿಗ್ತೀನಂತ. ಇಷ್ಟ ಆದರೆ ಲೈಕ್ ಮಾಡಿರಿ. ನಮ್ದು ಒಂದು ಸ್ವಲ್ಪ ಆದರೂ ಮೆಹನತ್ ಕಾಣ್ತಂದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರು ಮಾಡಿರಿ. ಬರ್ರಿ ಸೀದಾ ಆಮೇಲೆ ಸಿಗ್ತೀನಂತ. ಸೊ ಗಾಯ್ಸ್, ಈಗಂತರೂ ಎಲ್ಲ ಮಸ್ತ್ ಎಲ್ಲ ಒಳಗಡೆ ಎಲ್ಲ ಸ್ಯಾಟ್ರೇಟ್ ಮಾಡ್ಕೊಂಡು ಎಲ್ಲ ನಮ್ಮ ಬ್ಯಾಗ್ನಾಗ ಏನೇನಿತ್ತು ಅಷ್ಟು ಎಲ್ಲ ಓಪನ್ ಮಾಡೀವಿ. ಈಗ ಮಸ್ತ್ ಚಹಾ ಮಾಡೋಣಂತ. ಇಲ್ಲ ಹೋದ್ರೆ ಜಾಸ್ತಿ ಮಾಡಿದ್ರೆ ಆಟೋಮೆಟಿಕ್ ಎಡಿಟ್ ಕೋಕ್ ವಿಕ್ ಅಂತದ. ಸೊ ಗಾಯ್ಸ್, ಈಗ ಮಸ್ತ್ ಚಹಾ ಮಾಡೀವಿ. ಚಹಾ ಕುಡಿಲಿಕತ್ತೀವಿ ಈಗ. ನಡೀತದೆ ಚಹಾ. ಇವು ಮನೆ ಚಹಾ ಎದಕ್ಕಾಗಲ್ಲ ಅಂದ್ರೆ, ಅದೇನದು ಹಾಲು ಸ್ವಲ್ಪ ಸರಿ ಇಲ್ಲ, ಗುಡ್ ಲೈಫಿನು. ಇಲ್ಲಾಂದ್ರೆ ಅದು ಪ್ಯಾಕೆಟಿನ ಹಾಲು ತಂದ್ರೆ ಇಲ್ಲಿ ಹೊಡೆದು ಬಿಡ್ತಾವೆ ಗೈಸ್. ಹಂಗಾಗಿ ಪ್ಯಾಕೆಟ್ ಹಾಲು ತರಲ್ಲ. ಮಸ್ತ್. ಸೊ ಗಾಯ್ಸ್, ಇವಾಗ ನೋಡ್ರಿ ಏನು ಮಾಡೀವಿ, ಕಾರ್ನ್ ತಂದೀವಿ, ಸ್ವೀಟ್ ಕಾರ್ನ್. ಅದನ್ನು
ಮಸ್ತ್ ಇವಾಗ ಸ್ವೀಟ್ ಕಾರ್ನ್ ಮಾಡೋಣ ಅಂತ. ಇದು ಆ್ಯಕ್ಚುಲಿ ನೀರೊಳಗೆಲ್ಲ ಇದು ಇದೇನು ಬಾಯ್ಲ್ ಆಗಬೇಕು. ಸೊ ಗಾಯ್ಸ್ ಇಲ್ಲಿ ನೋಡ್ಬೋದು ನೀವು, ಮಸ್ತ್ ಸ್ವೀಟ್ ಕಾರ್ನ್ ರೆಡಿ ಆದ ಈಗ. ಸೊ ಇದನ್ನು ಸರ್ವ್ ಮಾಡ್ಕೊಂಡು ಮಸ್ತ್ ಅದನ್ನು ತಿನ್ನೋಣ ಅಂತ. ಜಗ್ಗ ಹಸಿವು ಆಗ್ಬಿಡೋದು ಗಾಯ್ಸ್ ಇಬ್ಬರಿಗೂ. ಇವತ್ತಂದ್ರೂ ಭಾಳ ಹಾರ್ಡ್ ವರ್ಕ್ ಆಯ್ತು ನಮ್ಮಂದ್ರೂ. ಫುಲ್ ಸ್ಟ್ರೆಸ್, ಅಲ್ಲಿ ಕೆಳಗಿಂದ ಅಷ್ಟು ಹೊತ್ಕೊಂಡು ಬಂದ್ವಲ್ಲ. ಸೊ ಹಂಗಾಗಿ ಫುಲ್ ಎಲ್ಲ ನಮ್ಮದು ಬ್ಯಾಕ್ ಕಾಲು ಗೀಲೆಲ್ಲ ಫುಲ್ ನೋವು ಆಗ್ಲಿಕತ್ತವು. ಸೊ ಬರ್ರಿ ಈಗ ಮಸ್ತ್ ಸ್ವೀಟ್ ಕಾರ್ನ್ ತಿನ್ನೋಣ ಅಂತ. ಅಲ್ಲಿ ಮಸ್ತ್ ನಮ್ಮ ಫೈರ್ ಉರಿಲಿಕತ್ತದ, ಬರ್ರಿ. ಸೊ ಗಾಯ್ಸ್ ಅರೌಂಡ್ ಈಗ 9 o'clock ಆ ಟೈಮ್. ಹಾಗಾಗಿ ನಾನು ಚಾಪಿಂಗ್ ಸ್ಟಾರ್ಟ್ ಮಾಡೀನಿ ಈಗ. ಸೊ ಉಳ್ಳಾಗಡ್ಡಿ ಆ್ಯಂಡ್ ಕ್ಯಾಪ್ಸಿಕಮ್ ಎರಡೂ ಹೆಚ್ಚೋಣ ಅಂತ. ಅಲ್ಲಿ ರೈಸ್ ರೆಡಿ ಆಗ್ಲಿಕತ್ತದ, ಆಲ್ರೆಡಿ ಇಟ್ಟುಬಿಟ್ಟಿದ್ದೆ. ಇವತ್ತೇನು ಸ್ಪೆಷಲಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು, ಪನ್ನೀರ್. ಸೊ ಇದು ಪನ್ನೀರ್ ತಿರುಮಲ ಪನ್ನೀರ್ ಅಂತಂದೀವಿ. ಇವತ್ತು ಏನು ಮಾಡ್ತೀವಪ್ಪ ಅಂದ್ರೆ ಪನ್ನೀರ್ ಫ್ರೈಡ್ ರೈಸ್ ಮಾಡ್ತೀವಿ. ಹಾಗಾಗಿ ರೈಸು ಪನ್ನೀರ್ ಎಲ್ಲ ಹಾಕಿ ಮಸ್ತ್ ಫ್ರೈಡ್ ರೈಸ್ ಮಾಡೋಣ ಅಂತ ಇವತ್ತು ಸ್ಪೆಷಲ್. ಇವತ್ತು ಡಿನ್ನರ್ಗೆ ಬರ್ರಿ. ಇದೆಲ್ಲ ಚಾಪಿಂಗ್ ಆದಮೇಲೆ ಕುಕ್ಕಿಂಗ್ ಮಾಡೋದು ಸಿಗ್ತೀನಿ ಅಂತ ಬರ್ರಿ. ಇವಾಗ ನೋಡ್ಬೋದು ಇಲ್ಲಿ ಪನ್ನೀರು ಫುಲ್ ಸ್ಮಾಲ್, ಆದಷ್ಟು ನನ್ನ ಕಡೆ ಎಷ್ಟಾಗುತ್ತೆ ಅಷ್ಟೇ ಕಟ್ ಮಾಡೀನಿ. ಭಾಳ ಸ್ಮಾಲೂ ಬೇಡ. ಸೊ ಚಿಕ್ಕ ಕ್ಯೂಬ್ಸ್ ಅಂತಾರಲ್ಲ ಆ ಟೈಪ್ ಮಾಡೀನಿ. ಆಮೇಲೆ ಇದು ಕ್ಯಾಪ್ಸಿಕಮ್ಮು ಉಳ್ಳಾಗಡ್ಡಿ. ಸೊ ಇವು ಅಷ್ಟು ಕಟ್ ಮಾಡಿದ ಮಸ್ತ್ ಫ್ರೈಡ್ ರೈಸ್ ಮಾಡೋಣ ಅಂತ. ಪೇಸ್ಟ್ ಹಾಕಿ ಎಲ್ಲ ಹಾಕಿ ಖಾಲಿ ಎಲ್ಲ ಮಸ್ತ್ ಪನ್ನೀರ್ ಹಾಕಿ ಎಲ್ಲ ಮಸಾಲೆ ಹಾಕಿ ರೆಡಿ ಮಾಡಿದ್ವಿ. ಈಗ ಗಾಳಿ ಮಾತ್ರ ಫುಲ್ ಸಕ್ಕತ್ತದ ಈ ಸೈಡೆಲ್ಲ. ಇಲ್ಲಿ ನೋಡ್ಬೋದು ನೀವು, ಈ ಸೈಡು ಗಾಳಿ ಇಲ್ಲಿಂದ ಬರ್ಲಿತ್ತಲ್ಲ, ಹಾಗಾಗಿ ಸ್ವಲ್ಪ ಎಲ್ಲ ಫ್ಲೇಮು ಗಾಳಿಗೆಲ್ಲ ಆಗಿರ್ತದೆ. ಆ್ಯಂಡ್ ಆ ಸೈಡ್ ನೋಡ್ರಿ ನಮ್ಮ ಕೆಂಡ ಅದ, ಇಲ್ಲಿ ಲೈಟ್. ಸೊ ಆ್ಯಕ್ಚುಲಿ ಲೈಫು ಎಂಜಾಯ್ ಮಾಡಬೇಕು. ಹೌದು ಇವನಾಗ ಮಾಡಬೇಕು. ಸ್ಕೂಲಿಗೆ ಹೋಗೋದು, ಕಾಲೇಜಿಗೆ ಹೋಗೋದು, ಬರೋದು, ಮಕ್ಕೊಳೋದು, ತಿನ್ನೋದು, ಮಕ್ಕೊಳೋದು. ಸೊ ಅಡ್ವೆಂಚರ್ ಮಾಡ್ಬೇಕು ಲೈಫ್ನಾಗ. ಅದೇ ಅಡ್ವೆಂಚರ್ ನಾವು ಮಾಡ್ಲಿಕ್ಕತ್ತೀವಿ. ನಾವ ಅಡುಗೆ ಮಾಡಿ ನಾವೆಲ್ಲ ರೆಡಿ ಮಾಡೋದ ಅಡ್ವೆಂಚರ್. ಎಲ್ಲ ಫೆಸಿಲಿಟಿ ತೊಗೊಂಡು ಬಂದು ರಿಸ್ಕ್ ಇರೋ ಪ್ಲೇಸ್ನಾಗ ಕ್ಯಾಂಪಿಂಗ್ ಮಾಡ್ಬೇಕು. ಹೌದಲ್ಲಪ್ಪ, ಅದು ರಿಸ್ಕ್ ಇರ್ಬೇಕು. ಬಿಡಲ್ಲದ್ರೆ ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ, ಆ್ಯಕ್ಚುಲಿ ನಿಮ್ಮ ಪ್ರಾಬ್ಲಮ್. ಆ್ಯಕ್ಚುಲಿ ಅವ್ರ ಕಡೆ ನೋಡ್ರಿ ಎಂಜಾಯ್ ಹತ್ರ ಫುಲ್ ಎಂಜಾಯ್ ಮಾಡಾಯ್ತೀವಪ್ಪ ನಾವು. ಅಲ್ಲಿ ಈ ಸೈಡ್ ಸ್ಪೀಕರ್ ಅದ ನಮ್ದು, ಈ ಸೈಡ್ ಇಲ್ಲಿ ನೋಡ್ಬೋದು. ಇಷ್ಟೋ ತನಕ ಮಸ್ತ್ ಹಾಡು ಹಚ್ಚಿವಿ. ಈಗ ಎದಕ್ಕೆ ಹಾಡು ಹಚ್ಚಿಲ್ಲಪ್ಪ ಅಂತಂದ್ರೆ ಕಾಪಿರೈಟ್ ಬರ್ತ ಮತ್ತೆ, ಹಂಗಾಗಿ ಹಾಡು ಹಚ್ಚಿಲ್ಲ. ಮಸ್ತ್ ಹಾಡು ಹಚ್ಕೋತ ಈ ಮಸ್ತ್ ಗಾಳಿ ಒಳಗೆ ಮಸ್ತ್ ಎಂಜಾಯ್ ಮಾಡೋದಂದ್ರೆ ಇಲ್ಲಿ ನೋಡ್ಬೋದು. ಇಲ್ಲಿ ಆಮೇಲೆ ಇಲ್ಲಿ ರೈಸ್ ಆಲ್ರೆಡಿ ರೆಡಿ ಆಗ್ಯದ, ಇಲ್ಲಿ ನೋಡ್ಬೋದು. ಮಸ್ತ್ ಉದುರು ಆಗ್ಯದ ಅನ್ಕೊಂಡಿನಿ. ಆಗ್ಯದ ಫುಲ್ ಎಲ್ಲ ಓಪನ್ ಮಾಡಿಬಿಟ್ಟಿವಿ. ರೈಸ್ ಹಾಕೊಂಬಂದ ಇದು ರೈಸ್ ಅದ್ರೊಳಗೆ ಹಾಕಿ ಎಲ್ಲ ರೆಡಿ ಆದಮೇಲೆ ಫ್ರೈಡ್ ರೈಸ್ ತೋರಿಸ್ತಾನೆ. ಪನ್ನೀರ್ ಫ್ರೈಡ್ ರೈಸ್ ಸಿಗಮ್ಮ ಊಟ ಮಾಡೋ ಸಿಕ್ನಂತ.
ಸೊ ಗಾಯ್ಸ್ ಈಗ ಫೈನಲಿ ನಮ್ದು ಪನ್ನೀರ್ ಫ್ರೈಡ್ ರೈಸ್ ನೋಡ್ಬೋದು ಯಾಕಲ್ಲ ಆಗಿದೆ ಏನು ಮಸ್ತ್ ಆಗ್ಯದ. ಇವೆಲ್ಲ ಪನ್ನೀರ್ ಗಾಯ್ಸ್, ಇವೆಲ್ಲ ಮಸ್ತ್ ಪನ್ನೀರ್, ಮಸ್ತ್ ಪನ್ನೀರ್ ವೆಜ್ ಫ್ರೈಡ್ ರೈಸ್ ಅಂತಾರಲ್ಲ ಅದು ಆಗ್ಯದ. ವೆಜ್ ಚಿಕನ್ ಫ್ರೈಡ್ ರೈಸ್, ವೆಜ್ ಚಿಕನ್ ಅಲ್ಲ ಗಾಯ್ಸ್, ವೆಜ್ ಸಾರಿ ಗಾಯ್ಸ್, ಇದೇನು ಚಿಕನ್ ಮಾಡಿಲ್ಲ. ನಾನು ಹತ್ರ ತಿನ್ನಲ್ಲ, ಇವನು ತಿಂದ್ರೆ ತಿನ್ಬೋದು, ನಾನು ಹತ್ರ ಒಟ್ಟ ತಿನ್ನಲ್ಲ. ಐ ಆಮ್ ಅ ಪ್ಯೂರ್ ವೆಜ್. ಪನ್ನೀರ್ನ ವೆಜ್ ಚಿಕನ್ ಅಂತ ಕರೀತಾರೆ. ನಾವು ಕರಲ್ಲ, ಚಿಕನ್ ಫ್ರೈಡ್ ರೈಸ್ ನಾವು ಕರಲ್ಲ, ಕರ್ಕೊಡ್ರಿ, ನೀವು ಕರಿದ್ರಪ್ಪ. ಬರ್ರಿ ತಿನ್ಬರ್ರಿ, ಏನಾರ ಕರೀರಿ. ನೀವೇನು ಕರಿತೀರಿ? ವೆಜ್ ಪನ್ನೀರ್ ಫ್ರೈಡ್ ರೈಸ್. ವೆಜ್, ನಾವು ಪನ್ನೀರ್ ವೆಜ್ ಫ್ರೈಡ್ ರೈಸ್ ಅಂತೀವಿ ಗಾಯ್ಸ್. ಅದು ಅದ್ರ ಥರನೇ ಇರುತ್ತೆ, ಆದರೆ ಅದಲ್ಲ. ಅಲ್ಲ, ಮತ್ತು ಇದೇನು? ಇದು ಅದೇ, ಆದ್ರೆ ಅದಲ್ಲ. ಇದ ನೋಡ್ರಿ ಗಾಯ್ಸ್ ಜೀವನ ಅಂದ್ರೆ, ಇದ ಲೈಫ್, ಇಷ್ಟ ಜೀವನ, ಇಷ್ಟ ಜೀವನ. ಇನ್ನೂ ಒಂದು ಏನು ಗೊತ್ತಾಗ, ಇಲ್ಲಿ ನೋಡ್ರಿ ನಾವು ಏನು ಇದನ್ನ ಮಾಡಲಿಕ್ಕೆ ಕಲಿಸ್ಲಿಕ್ಕೆ ಇದನ್ನು ಸ್ಪೂನ್ ಇದೆ ಆ್ಯಕ್ಚುಲಿ. ಏನಪ್ಪ ಅಂತಂದ್ರೆ ನಾನು ಒಂದು ಇದ್ರದ್ದು ಪ್ಯಾನಿಂದ ಒಂದು ಹೋದ್ಸಲ ಏನು ಕ್ಯಾಂಪಿಗೆ ಹೋಗಿದ್ದಿದ್ದಲ್ಲ ಅದು ತೊಗೊಂಡಿದ್ದೆ. ಆದರೆ ಅದು ಈ ಒಂದು ರಾಶಿ ಒಳಗೆ ಎಲ್ಲಿ ಹೋಗೋದ ಸಿಗೋವಲ್ದು ಗಾಯ್ಸ್. ಬೆಳಿಗ್ಗೆ ಸಿಗುತ್ತೋ ಅಥವಾ ವಾಪಸ್ ರ್ಯಾಪಪ್ ಮಾಡ್ತೀವಲ್ಲ ಬೆಳಿಗ್ಗೆ, ಅವಾಗ ಸಿಗುತ್ತೋ ಗೊತ್ತಿಲ್ಲ. ಯಾಕೋ ಈ ಸಲ ಈ ಸ್ಪೂನ್ಸ್ ತಂದೀವಿ ಎರಡು, ಹಂಗಾಗಿ ಮೋಸ್ಟ್ಲಿ ಅದ್ರ ಸಲುವಾಗಿ ಏನಾರ ಇದು ಬಂದಿತ್ತು ಅಂತ ಗೊತ್ತಿಲ್ಲ. ಇದರಲ್ಲೇ ನಾನು ಮಾಡ್ಲಿಕ್ಕತ್ತೀವಿ ಇವಾಗ. ಮತ್ತಂತೂ ಏನೂ ಉಳಿಸಿಲ್ಲ ಮಸಾಲೆ, ಯಾಕಂದರೆ ಕ್ಯಾಂಪಿಂಗ್ ಮಾಡೋ ಮುಂದೆ ಎಲ್ಲ ಮಸಾಲೆ ತೊಗೊಂಬಂದಿರ್ತೀವಿ. ಆದರೆ ಅದು ಹೆಂಗಂದ್ರೆ ಎಲ್ಲ ಅದ್ರೊಳಗೆ ಎಲ್ಲ ಸಿಕ್ಕೊಂಬಿಟ್ಟಿರ್ತಾವಲ್ಲ, ಹಂಗಾಗಿ ಒಂದೊಂದು ಮಸಾಲ ಮರ್ತಾ ಬಿಟ್ಟಿರ್ತೀವಿ ಹಾಕೋದು. ಆಮೇಲೆ ಮರುದಿವ್ಸ ಎಲ್ಲ ಓಪನ್ ಮಾಡಿದ್ಮೇಲೆ ಗೊತ್ತಾಗತ್ತೆ, ಇದು ತಂದಿದ್ವಿ ಇದು ಹಾಕಲೇ ಇಲ್ಲ, ಇದನ್ನು ತಂದೀವಿ ಅದು ಹಾಕಲೇ ಇಲ್ಲ. ಜಗ್ಸಲ ಆಗೈತಿ, ಜಗ್ಸಲ ಆಗೈತೆ ಗಾಯ್ಸ್. ಹಿಂಗೆ ನಿಮಗೂ ಆಗ್ತಿರುತ್ತೆ, ಆದರೆ ನೀವು ಕ್ಯಾಂಪಿಂಗ್ ಮಾಡಿದ್ರೆ ಆಗುತ್ತೆ. ಮಾಡಿ ನೋಡ್ರಿ, ಒಂದ್ಸಲ ಮಾಡ್ರಿ ಗೊತ್ತಾಗತ್ತೆ ಗಾಯ್ಸ್ ಏನೇನಾಗತ್ತಾ ಏನೇನಾಗಲ್ಲ ಅಂತ. ಟೆಂಟ ಮರ್ತು ಬಂದಿದ್ವಿ. ಇನ್ನೂ ಒಂದು ಗಾಯ್ಸ್, ಹೋದ್ಸಲ ಅದು ಹೇಳಿಲ್ಲ, ಏನು ರಿವರ್ ಸೈಡ್ ಕ್ಯಾಂಪಿಂಗ್ ಮಾಡಿದ್ವಲ್ಲ ಗಾಯ್ಸ್, ಆ ಟೈಮ್ನಾಗ ಏನಾಗಿತ್ತಪ್ಪ ಅಂತಂದ್ರೆ ಎಲ್ಲ ಬ್ಯಾಗ್ ಎಲ್ಲ ನಂದು ಟ್ರೆಕ್ಕಿಂಗ್ ಬ್ಯಾಗ್ ಇತ್ತಲ್ಲ ದೊಡ್ಡದಿತ್ತು. ಸೊ ಪವನನ ಗಾಡಿಯಾಗೆಲ್ಲ ಸ್ಯಾಟ್ರೈಟ್ ಮಾಡೋ ಮುಂದೆ ಟೆಂಟಿನ ಏನು ಮಾಡಿದ್ವಿ, ಪಕ್ಕದ ಒಂದು ಗಾಡಿ ಮೇಲೆ ಇಟ್ಟು ಟೆಂಟ್ ಎಲ್ಲ ತೊಗೊಂಡು ಸೀದಾ ಹೋಗ್ಬಿಟ್ಟಿವಿ. ಅಂದರೆ ಟೆಂಟ್ ಅಲ್ಲೇ ಬಿಟ್ಟು ಹೋಗ್ಬಿಟ್ಟಿವಿ ಇದ್ರ ಕಡೆ. ಯಾಕೋ ಅದು ಲಕ್ಕಿಲಿ ನಾವು ಭಾಳ ದೂರ ಹೋಗಿದ್ದಿಲ್ಲ. ಆಮೇಲೆ ಮನೆಯಾಗ ಕಾಲ್ ಮಾಡಿ ಹೇಳಿದ್ರೆ ಹಿಂಗೆ ಟೆಂಟ್ ಬಿಟ್ಟು ಹೋಗಿರಲ್ಲ ಅಂತೇಳಿ. ಹಿಂಗೆಲ್ಲ ಆಗ್ತಾವೆ ಗಾಯ್ಸ್. ಥಿಂಕ್ ಮಾಡಿರಿ ಏನಪ್ಪ ಅಂತಂದ್ರೆ, ನಾವು ರಿವರ್ ಸೈಡ್ ಕ್ಯಾಂಪಿಂಗ್ ಮಾಡ್ಲಿಕ್ಕೆ ಹೋಗಿವಿ, ಟೆಂಟ ಮರ್ತೋಗಿ. ದೊಡ್ಡರಲ್ಲ ನಾವು, ನೀವೇ ಥಿಂಕ್ ಮಾಡ್ರಿ. ನಾವು ಕ್ಯಾಂಪಿಂಗ್ ಮಾಡಕ್ಕೆ ಬಂದೀವಿ, ಟೆಂಟ್ ಮರ್ತೀವಲ್ಲ, ಭಾರಿ ಅಲ್ಲ. ಮಾತು ಬರ್ತಾ ಇಲ್ಲ, ನೋ ವರ್ಡ್ಸ್ ಅಬೌಟ್. ಸೊ ಫುಲ್ ನಗ್ತಾ ಇದ್ದೀವಿ, ನಕ್ ಹಸಿವು ಭಾಳ ಆಗ್ಬಿಟ್ಟಿದೆ ಈಗ. ಹಂಗಾಗಿ ಪಟ್ ಇದು ಫಿನಿಶ್ ಮಾಡೋಣಂತ. ಫಿನಿಶ್ ಮಾಡಿ ಆಲ್ರೆಡಿ ರಾತ್ರಿ ಎಷ್ಟು ಟೈಮ್ ನೋಡ್ತೀನಿ ಗೈಸ್. ಸೊ 10 o'clock. ಇವತ್ತು ಜಲ್ದಿ ಆಯ್ತು ನೋಡಿ ಅಡಿಗೆ, ಆದ್ರೆ ಟೈಮ್ ಹೋಗಲ್ದು ಇವತ್ತು. ಆದ್ರೆ ಇವತ್ತು ನಾನು ವಿನಾಯಕ್ ಬಂದ್ಬಿಟ್ಟಿವಿ, ಹಂಗಾಗಿ ಯಾಕದು ಇಬ್ಬರೇ ಆಗ್ಬಿಟ್ಟಿವಲ್ಲ ಡೂ, ಅದೇನೋ ಟೈಮಿಂಗೇ ಹೋಗಲ್ತು. ಭೂಮಿ ಜಲ್ದಿ ತಿರುಗಿಬಿಡುತ್ತೆ. ಪವನ್ ಇದ್ರೆ ಏನೋ ಭೂಮಿ ಜಲ್ದಿ ತಿರುಗ್ತದೆ. ನೋಡಪ್ಪ ಪವನ್, ನೀ ಬಂದಿಲ್ಲ ಇವತ್ತು, ಸ್ಲೋ ತಿರುಗ್ಲಿದ ಭೂಮಿ. ಜಲ್ದಿ ಬಾ ನೀನು ನೆಕ್ಸ್ಟ್ ಕ್ಯಾಂಪಿಂಗಿಗೆ. ಇವತ್ತು ನಿಜವಾಗ್ಲೂ ಗೈಸ್ ಏನೇನು ಒಂಥರ ಬೇಸರ ಆಗ್ಬಿಡೋದು, ಟೈಮ್ ಓಡವಲ್ದು ಫಾಸ್ಟ್. ಯಾಕೇನು ಇವತ್ತೇನು 24th ಡಿಸೆಂಬರ್ ಅದಲ್ಲ, ಅದಕ್ಕೆ ಏನೋ ಗೊತ್ತಿಲ್ಲ. ನಿಮಗೆ ಗೊತ್ತಾಗಿರ್ಬೋದು, ಏನೋ ಗೊತ್ತಿಲ್ಲ. ಯಾಕಂದರೆ ನಾಳೆ ಒಂದು ಸ್ಪೆಷಲ್ ಡೇ ಅದ, ಹಂಗಾಗಿ ಐ ಡೋಂಟ್ ನೋ ಅಬೌಟ್ ದಟ್. ಸೊ ಹಿಂದೆ ಏನೇನೋ ಮಾಡ್ತಿದ್ದಾನೆ ಏನು, ಅವನ ಕಡೆ ಇಗ್ನೋರ್ ಮಾಡಿರಿ. ನನ್ನ ಅಷ್ಟೇ ನೋಡಿ ಗಾಯ್ಸ್, ಯಾಕಂದರೆ ನೀವು ನನ್ನ ಚಾನಲ್ನಾಗಿದ್ದೀರಿ, ಅವ್ನ ಚಾನಲ್ನಾಗಿಲ್ಲ. ಸೊ ಸೂನ್ ಇವನು ಒಂದು ವ್ಲಾಗಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಇಬ್ಬರು ವ್ಲಾಗರ್ಸ್ ಮಸ್ತ್ ವ್ಲಾಗಿಂಗ್ ಮಾಡೋಣ ಅಂತ. ಅಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿರಿ. ಆಮೇಲೆ ಇವನ್ ನೋಡಿರಿ, ಬೇಕಂದ್ರೆ ಇವನ ಕಂಟೆಂಟ್ ನೋಡಿ ಸಪೋರ್ಟ್ ಮಾಡಿರಿ. ಪಕ್ಕ ಸಪೋರ್ಟ್ ಮಾಡ್ತೀರಿ. ನನ್ಕಿಂತ ಜಾಸ್ತಿ ಅವನಿಗೆ ಮಾಡ್ತೀರಿ, ಗೊತ್ತೈತೆ ನನಗೆ. ಯಾಕಂದ್ರೆ ಅವ್ನು ನನ್ಕಿಂತ ಮಸ್ತ್ ಕಾಮಿಡಿ ಅದು ಇದು ಎಲ್ಲ ಹಾಕ್ತಾನಂತ ಮಸ್ತ್ ಇರ್ತದೆ. ಯಾಕಂದ್ರೆ ನಮ್ಮವೆಲ್ಲ ಸೀರಿಯಸ್ ಮಂದಿ, ನಾವು ಕಾಮಿಡಿ ಇಲ್ಲ ಏನಿಲ್ಲ ಸೀರಿಯಸ್. ಹಂಗಾಗಿ ನೋಡೋಣಂತ. ಈಗಂತೂ ಫುಲ್ ಹಸಿವಾಗ್ಯದ, ಅದು ಎಲ್ಲ ಹೋಗ್ಬಿಡ್ತದೆ. ಹಂಗಾಗಿ ಪಟ್ ಎಲ್ಲ ಸರ್ವ್ ಮಾಡ್ಕೊಂಡು ಮಸ್ತ್ ಎಂಜಾಯ್ ಮಾಡೋದು. ಬೈ ಗಾಯ್ಸ್, ಎಲ್ಲ ಖಾಲಿ ಮಾಡಿ ಸಿಗ್ತೀನಂತ ಶೇರ್ ಮಾಡಿವಿ ಗಾಯ್ಸ್. ಮೊದಲು ಏನೈತಪ್ಪ ಅಂತಂದ್ರೆ ನಾ ಒಬ್ಬನೇ ಮಾಡ್ತಿದ್ದೆ. ಇವಾಗ ಇವರೆಲ್ಲ ಏನಂತ ಥಿಂಕ್ ಮಾಡ್ತಾರಪ್ಪ ಅಂದ್ರೆ, ಏನು ಅವ್ನಿಗೆ ಒಬ್ಬತ್ತಿಗೆ ಬರ್ತೇವೆ, ನಮಗೂ ಬರ್ತಾ ಅಡುಗೆ ಮಾಡ್ಲಿಕ್ಕೆ ಅಂಥೇಳಿ ಈಗ ನಾನು ಇಬ್ಬರು ಶೇರ್ ಮಾಡೀವಿ. ಹೆಂಗಾಗ್ಯದ ಗೊತ್ತಿಲ್ಲ. ಸೂಪರ್. ಏನೋ ರಿವ್ಯೂ ಕೊಡಲ್ಲ, ಇದು ಅಷ್ಟು ಟೇಸ್ಟ್ ಆಗೈತೆ, ಅದಕ್ಕೆ ತಿನ್ನಾಗತ್ ಬಿಡಿ.
ನೀವು ಅನ್ಬೋದು ಇವ್ರು ಅಡುಗೆ ಮಾಡಾರ ಇವ್ರ ತಿನ್ಲಿಕ್ಕತ್ತಾರ, ಅದು ಹೆಂಗಾರ ಆಗಲಿ ಬಂದ್ ಮಾಡ್ರಿ ಅವು ನಿಮ್ಗೆ ಗೊತ್ತಾಯ್ತು ನಿಮ್ಮ ಟೇಸ್ಟ್. ಬಟ್ ಲಿಟ್ರಲಿ ನಾವು ಮಾಡಿದಾಗ ಉಪ್ಪು ಜಾಸ್ತಿ ಆದರೂ ಕರೆಕ್ಟ್ ಅನ್ಸುತ್ತೆ, ಉಪ್ಪು ಕಡಿಮೆ ಆದರೂ ಜಾಸ್ತಿ ಕರೆಕ್ಟ್ ಅನ್ಸುತ್ತೆ. ಸೊ ಇವಾಗ ಮಾತ್ರ ಟಾಪ್. ಸೊ ನೆಕ್ಸ್ಟ್ ಸ್ವಿಗ್ಗಿ ಒಳಗೂ ನಾನು ಇವು ಬರ್ತಾವೆ. ಇನ್ ಕೇಸ್ ಯು ವಾಂಟ್ ಯು ಕ್ಯಾನ್ ಆರ್ಡರ್. ಬದುಕಬೇಕಂತದೇ ದೋಸ್ತ್, ಯೋಚನೆ ಮಾಡ್ರಿ. ಪನ್ನೀರ್ ಕ್ಯಾರೆಟ್ ಕಾಣಕ್ಕಾಗತ್ತೆ ನೋಡ, ಸೇಮ್ ಚಿಕನ್ ಲೆಗ್ ಪೀಸ್. ಹಾಂ ಅದು ಬೇಡ ಗಾಯ್ಸ್, ನಾ ತಿನ್ನಲ್ಲ. ವೆಜ್ ಚಿಕನ್ ಅದ, ಸಾಸ್ ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ ಖಾರ ಕಡಿಮೆ ಅದ, ಕೊಳೆರ್ ಆಗ್ತದೆ. ಥೋ ತಿನ್ಬೇಕಾ ಬೇಡ ಹೋಗ್ನಾಕ. ಟೇಸ್ಟ್ ನೋಡಿ ತಿಂತಾರ, ಹಂಗಾಗಿ ಟೇಸ್ಟ್. ನೀವಿದ್ರೆ ನೀವು ತಿಂತಿದ್ರಿ. ಆಹಾ ಜಗ್ಗಸಿ ಆಗ್ಬಿಡೋದು ಗ್ಯಾಸ್ ನಮ್ಗೆ. ಪಟ್ಟು ಇನ್ನು ಖಾಲಿ ಮಾಡಿ ಸಿಕ್ತೀನಿ ಅಂತ. ಸೊ ಗಾಯ್ಸ್ ಇವಾಗ ಮಜ್ಜಿಗೆ ಆಗ್ಯಾವ ರೆಡಿ. ಸೊ ಇಲ್ಲಿ ಫೈರ್ ಟಾಪ್ ಆಗನಾಕ ಮಜ್ಜಿಗೆ, ಆ್ಯಂಡ್ ಇಲ್ಲಿ ಮಸ್ತ್ ಬ್ಲೂಟೂತ್ ಸ್ಪೀಕರ್, ಆ್ಯಂಡ್ ಇಂಥ ವೆದರ್ ಮಸ್ತ್ ಗಾಳಿ ಅದ. ಮಸಾಲ ಮಜ್ಜಿಗೆ ಕುಡ್ಕೋದು ಕೂತೀವಿ ಗಾಯ್ಸ್ ಮಸ್ತ್. ಮಸಾಲ ಆಗ್ಯದಲ್ಲ ಮಸ್ತಾಗಿ ಸೂಪರ್ ಗಾಯ್ಸ್. ಫೈರ್ ಮಜ್ಜಿಗೆ ಕುಡ್ಕೊಂತ ಈ ಥರ ಫೈರ್ ಕ್ಯಾಂಪ್ ಮುಂದೆ ಮಸ್ತ್ ಬೆಂಕಿ ಅದ ಫೈರ್. ಈಗ ಸ್ವಲ್ಪ ಹೊತ್ತಿಗೆ ಹಾಡಿಸ್ತೀವಿ, ಈಗ ಹಾಡಿಸ್ತೀವಿ. ಆ್ಯಕ್ಚುಲಿ ಕಾಪಿರೈಟ್ ಬರ್ತಾ ಬೇಡ. ಮಸ್ತ್ ಫೈರ್ ಅದ, ಮಜ್ಜಿಗೆ ಕುಡ್ಕೊಂಡು ಆರಾಮ್ ಎಂಜಾಯ್ ಮಾಡತ್ತೀವಿ. ಸೊ ಗಾಯ್ಸ್ ಟೈಮ್ ನೋಡ್ರಿ, ನೋಡ್ಬೋದು 12:04 ಆಗ್ಯದ. ಆ್ಯಂಡ್ ಇವತ್ತೇನಪ್ಪ ಅಂತಂದ್ರೆ ಡಿಸೆಂಬರ್ 25 ಕ್ರಿಸ್ಮಸ್ ಡೇ. ಇವತ್ತು ಮೇರಿ ಕ್ರಿಸ್ಮಸ್. ಪಟಾಕಿ ಸ್ಟಾರ್ಟ್ ಆಗಿ ಹೊರಗೆ ಅಲ್ಲೆಲ್ಲ ಪಟಾಕ್ಷಿ ಗಿಟಾಕ್ಷಿ ಎಲ್ಲ ಹೊಡಿಲಿಕ್ಕೆ ಕ್ಲಾಸ್ ಬಂದಿದ್ರೆ ಜಸ್ಟ್ ಮೀಟ್ ಅನ್ನ. ನಾವು ಈಗ ರಾತ್ರಿ ಕಾಯ್ಲಿಕತ್ತೀವಿ, ಎಲ್ಲರ ಸ್ಯಾಂಟಾ ಕ್ಲಾಸ್ ಕಾಣ್ತಾನ ಬರ್ತಾನೆ. ಇವಾಗ ನಾವು ಎಲ್ಲ ಓಪನ್ ಮಾಡಿ ಕುತ್ಕೊಂಡಿವಿ, ನಮಗೂ ಏನ್ರಿ ಗಿಫ್ಟ್ ಕೊಡ್ತಾರಂತ ನೋಡೋಣ. ಪಟಾಕ್ಷಿ ಗಿಟಾಕ್ಷಿ ಎಲ್ಲ ಹಾರಿಸ್ಲಿಕ್ಕತ್ತಾರಲ್ಲಿ. ಆ್ಯಂಡ್ ಇವತ್ತು 25. ಆ್ಯಂಡ್ ಇನ್ನೂ ಒಂದ್ಸಲ ಒನ್ಸ್ ಅಗೇನ್ ಎಲ್ಲರಿಗೂ ಮ್ಯಾರಿ ಕ್ರಿಸ್ಮಸ್ ಅಂತ ಹೇಳ್ತಾ ಮಾರ್ನಿಂಗ್ ಸಿಗ್ತೀವಂತ. ನಮ್ಮ ಬೆಂಕಿ ಉರಿಲಿಕತ್ತದ ಎಲ್ಲ, ಅದೆಲ್ಲ ಕಟ್ಟಿಗೆ ಹಚ್ಚಿಬಿಟ್ಟಿವಿ. ಈಗಂತೂ ಏನೋ ಉರ್ಸೋಕೋಗಲ್ಲ. ಇಲ್ಲಿ ನೈಫ್ ಇಟ್ಟು ಇಲ್ಲೇನು ಕಾಣ್ಲಿಕ್ಕತ್ತಲ್ಲ, ಇದು ನಮ್ಮ ಚಾಕು ಇದೆ ಲೈಟ್. ಇಷ್ಟ ಮಾರ್ನಿಂಗ್ ಸಿಗ್ತೇನಂತ. ಗುಡ್ ನೈಟ್. ಸೊ ಗುಡ್ ಮಾರ್ನಿಂಗ್ ಗೈಸ್. ಈಗ ಟೈಮ್ ಆಲ್ರೆಡಿ 7:30. ಈಗ ಎದ್ದೀನಿ, ಎಲ್ಲ ಸ್ವಲ್ಪ ಫ್ರೆಶ್ ಅಪ್ ಗಿಸಪ್ ಎಲ್ಲ ಆಗೀನಿ ಆಲ್ರೆಡಿ. ಈಗ ಚಹಾ ಮಾಡ್ಬೇಕು, ಚಹಾ ಮಾಡಿ ಕುಡ್ದು ವಾಪಸ್ ಹೋಗ್ಬೇಕು. ನೈಟ್ ಅಂತೂ ಏನೋ ಪ್ರಾಬ್ಲಮ್ ಆಗಿಲ್ಲ. ಆ್ಯಂಡ್ ಇದೆಲ್ಲ ಫುಲ್ ಜಂಗಲ್, ಇದು ಮೌಂಟೇನ್ಸ್. ಅದ್ರೊಳಗೆ ಇವತ್ತು ನೈಟ್ ಕ್ಯಾಂಪ್ ಮಾಡಿದ್ವಿ ನಾವು. ಸೊ ಇಲ್ಲೆಲ್ಲ ಕೋಲ್ಡ್ ತಣ್ಣ ಗಾಳಿ.
ಚಹಾ ಮಾಡೋ ಮುಂದೆ ಸಿಗ್ತೀನಂತ. ಚಹಾ ಮಾಡ್ಲಿಕ್ಕತ್ತಿಲ್ಲ, ಡೈರೆಕ್ಟ್ ನಾವು ಮ್ಯಾಗಿ ಮಾಡ್ತೀವಿ. ಸೊ ಮ್ಯಾಗಿ ಯಾವುದಪ್ಪ ಅಂತಂದ್ರೆ ಇದು ಕೊರಿಯನ್ ಸ್ಪೈಸಿ ಅದಲ್ಲ ಅದು ಮ್ಯಾಗಿ. ಅದು 4 ತಂದೀವಿ, 3 ಮಾಡ್ಲಿಕ್ಕತ್ತೀವಿ. ಸೊ ಡೈರೆಕ್ಟ್ ಇದು ತಿಂದು ಆಮೇಲೆ ಚಹಾ ಕುಡಿದು ಸೀದಾ ಕೆಳಗಿಳಿಯೋದು. ಮಸ್ತ್ ಕೊರಿಯನ್ ಸ್ಪೈಸಿ ಮ್ಯಾಗಿ ಮಾಡೀವಿ. ಇಲ್ಲಿ ಕೂಡ್ಲಿಕ್ಕಂತ ಮಾಡ್ಯಾರ ನಮ್ಮ ಸಲುವಾಗಿ. ಇದನ್ನ ಮಾಡಿಲ್ಲ, ಅದು ಆ್ಯಕ್ಚುಲಿ ಪ್ರಕೃತಿಯ ಸೃಷ್ಟಿ, ನೇಚರ್ಸಿಂದದು. ಆ್ಯಂಡ್ ಆ ಸೈಡ್ ಅದ ನಮ್ಮ ಟೆಂಟ್. ಅಲ್ಲಿ ನಾವಿಲ್ಲಿ ಕೂತ್ಕೊಂಡು ಮಸ್ತ್ ಮ್ಯಾಗಿ ಎಂಜಾಯ್ ಮಾಡಿರ್ತೀವಿ. ಹೆಂಗದ ವಿನಾಕ? ಖಾರದ ನಾನು ಟೇಸ್ಟ್ ಮಾಡಿಲ್ಲ ಗಾಯ್ಸ್. ಚೆನ್ನಾಗೈತಿ, ಖಾರ ಐತಿ. ತೋರಿ ಗಾಯ್ಸ್, ನೀವು ಸ್ಪೈಸಿ ಎಂಜಾಯ್ ಮಾಡಿರಿ. ತಿಂದಿಲ್ಲ ತೋರಿ, ಇನ್ನೊಂದ್ಸಲ ಬೇಡ ಬಿಡ್ರಿ. ಬಾಯ್. ಈಗ ಇದನ್ನು ತಿಂದು ಫಿನಿಶ್ ಮಾಡಿ ಸಿಗ್ತೀನಂತ. ಏನು ಮಾಡ್ತೀವಿ ಏನಿಲ್ಲ ಅಂತ ಹೇಳ್ತೀನಂತ. ವಿನಾಕ ಚಹಾ ಮಾಡಂಗಾಯ್ಸಿ ಇವತ್ತು. ಸೊ ಸ್ವೀಟ್ ಜಾಸ್ತಿ ಆಗೈತಿ. ಸ್ವೀಟ್ ಜಾಸ್ತಿ ಆಗೈತೆ, ಕರೆಕ್ಟ್ ಆಗಿರ್ತೈತೆ. ಹೌದು, ನಿನಗೆ ಜಾಸ್ತಿನೇ ಆಗುತ್ತೆ ನೀವು ಕುಡಿದು. ಸೊ ಗಾಯ್ಸ್, ಎಲ್ಲ ಫೈನಲಿ ರ್ಯಾಪ್ ಅಪ್ ಮಾಡೀವಿ. ಎಲ್ಲ ಇಲ್ಲಿ ಏನೇನು ಇತ್ತಲ್ಲ, ನಾವಿಲ್ಲಿ ಟೆಂಟ್ ಹಾಕಿದ್ವಿ. ಇಲ್ಲಿ ಟೆಂಟ್ ಹಾಕಿದ್ವಿ, ಇದೆಲ್ಲ ಕ್ಲೀನ್ ಮಾಡಿ ಇವಾಗ ಟೆಂಟ್ ಎಲ್ಲ ಪ್ಯಾಕ್ ಮಾಡೀವಿ. ಆಮೇಲೆ ಏನೂ ಕಸ ಬಿಟ್ಟಿಲ್ಲ. ಸೊ ನಮ್ದೇನು ಕಸ ಇತ್ತಲ್ಲ ಅದು ಇಲ್ಲಿ ಕವರ್ನಾಗ ಅದ, ಕೆಳಗೆ ಹೋಗಿ ಅಲ್ಲಿ ಡಸ್ಟ್ಬಿನ್ನಾಗ ಹಾಕ್ತೀವಿ. ಸೊ ನಾವು ಎಲ್ಲಿ ಕ್ಯಾಂಪಿಂಗ್ ಹೋದ್ರು ನಮ್ದು ಹೆಂಗೆ ಸ್ಪೇಸ್ ಮೊದಲ ಹೆಂಗೆ ಪ್ಲೇಸ್ ಇತ್ತು ಹಂಗೆ ಬಿಟ್ಟು ಹೋಗ್ತೀವಿ. ಬರ್ರಿ ಈಗ ಸೀದಾ ಕೆಳಗೆ ಹೋಗೋದು. ಈ ಕ್ಯಾಂಪಿಂಗ್ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ ಅಂತ. ಸಿಗ್ತೀನಂತ ನೆಕ್ಸ್ಟ್ ಹೊಸ ಕ್ಯಾಂಪಿಂಗ್ ವಿಡಿಯೋದಾಗ ಸಿಗ್ತೀನೋ ಅಥವಾ ಯಾವ ವಿಡಿಯೋದಾಗ ಸಿಗ್ತೀನಿ ಗೊತ್ತಿಲ್ಲ. ಒಟ್ಟು ವ್ಲಾಗ್ ಅಂತೂ ಬರ್ತಾವೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಮತ್ತು ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಶೇರು ಮಾಡಿರಿ. ಆ್ಯಂಡ್ ಇನ್ ಕೇಸ್ ನೀವೇನಾದರೂ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ನಮ್ಮ ಜೊತೆ ಕ್ಯಾಂಪಿಂಗ್ ಅಂದರೆ ನೀವು ಬರ್ಬೋದು. ಇನ್ಸ್ಟಾದಾಗ ಹೋಗಿ ವಿಜಯ್ ದಿ ಎಕ್ಸ್ಪ್ಲೋರರ್ ಅಂತ ಟೈಪ್ ಮಾಡಿದ್ರೆ ನನ್ನ ಚಾನಲ್ ಸಿಗುತ್ತೆ. ಅಲ್ಲಿ ನೀವು DM ಮಾಡ್ಬೋದು. ಅಲ್ಲಿಂದ ನಾವು ಕ್ಯಾಂಪಿಂಗ್ ಮಾಡೋಣಂತ. ಈಗಂತೂ ಇಷ್ಟ. ಸೊ ಟೈಮ್ ಆಲ್ರೆಡಿ 10 ಆಯ್ತು, ಇವಾಗ ಕೆಳಗೆ ಇಳಿಯೋದು. ಸಿಗ್ತೀನಿ ಅಂತ ನೆಕ್ಸ್ಟ್ ವ್ಲಾಗ್ನಾಗ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಟಾಟಾ ಬಾಬಾ ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ.